ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಂಗಾರು ಮಳೆ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ದೂದ್ಸಾಗರ್ ಜಲಪಾತ. ದೂದ್ಸಾಗರ್ ಜಲಪಾತದ ವೈಭೋಗಕ್ಕೆ ಪ್ರವಾಸಿಗರು ಫಿದಾ. ಇಲ್ಲಿದೆ ಅದರ ಒಂದು ಝಲಕ್. ಹಾಲಿನಂತೆ ಕಾಣುವ ಜಲವೈಭವ ನೋಡಲು ಎರಡು ಕಣ್ಣು ಸಾಲದು. ಪ್ರಕೃತಿಯ ಮಡಿಲಲ್ಲಿ ಸೆರೆಯಾಗಿರುವ ಸೌಂದರ್ಯ ಎಂಥವರನ್ನೂ ಮನಸೂರೆಗೊಳ್ಳುತ್ತದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಾಲಿನ ನೊರೆಯಂತೆ ಉಕ್ಕುವ ಸಾಗರ ಜಲಪಾತದ ಸೊಬಗಿನ ಇನ್ನೊಂದು ಜಲಪಾತ ಇದಕ್ಕೆ ಸಾಟಿಯಾಗದು. ಕ್ಷೀರಸಾಗರದಂತೆ ಹರಿಯುವ ದೂಧಸಾಗರ ಈ ಜಲಪಾತದ ಮುಂದೆ ಅದ್ಯಾವುದೂ ಸಾಟಿಯಾಗದು. ಕರ್ನಾಟಕ ಗೋವಾ ಗಡಿ ಭಾಗದ ಜನತೆಗೆ ಬಲು ಹತ್ತಿರದ ಜಲಪಾತವೆಂದರೆ ಅದುವೇ ದೂದ್ಸಾಗರ್ ಜಲಪಾತ. ಬೆಳಗಾವಿಯಿಂದ ದಕ್ಷಿಣ ಮಾರ್ಗವಾಗಿ 80 ಕಿಲೋಮೀಟರ್, ಬೆಳಗಾವಿ ಲೋಂಡಾ ಕೇಸರ್ಲಾಕ್ ಮಡಗಾಂವ್ ಮೂಲಕ ರೈಲು ಮಾರ್ಗದಲ್ಲಿ ಕೇವಲ 46 ಕಿಲೋಮೀಟರ್ದಲ್ಲಿರುವ ದೂದ್ಸಾಗರ್ ಜಲಪಾತ 310 ಮೀಟರ್ ಅಂದ್ರೆ 1017 ಅಡಿ ಎತ್ತರದಿಂದ ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಇದೊಂದಾಗಿದೆ. ಈ ಜಲಪಾತ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ಪ್ರದೇಶದ ದಟ್ಟ ಕಾಡಿನಿಂದ ಸುತ್ತುವರಿದಿದೆ. ಗೋವಾ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜೀಪ್ ಸಫಾರಿಗಳನ್ನು ಬುಕಿಂಗ್ ಮಾಡಲು ಪ್ರಾರಂಭಿಸಿದೆ. ಮಾನ್ಸೂನ್ ಕಾರಣದಿಂದ ಸುರಕ್ಷತಾ ದೃಷ್ಟಿಯಿಂದ ಜಲಪಾತ ಸೇರಿದಂತೆ ಅರಣ್ಯ ಸಂಚಾರವನ್ನು ಮುಚ್ಚಲಾಗಿತ್ತು. ಈಗ ದೂದ್ಸಾಗರ್ನಲ್ಲಿ ಜೀಪ್ ಸಫಾರಿ ಕೂಡ ಇದೆ. ಜೀಪ್ ಸಫಾರಿ ನಿಜಕ್ಕೂ ರೋಮಾಂಚಕಾರಿ. ಪ್ರವಾಸಿಗರು ಮರೆಯಲಾಗದ ನೆನಪುಗಳೊಂದಿಗೆ ಮರಳಬೇಕು ಅಂತ ಅನುಭವವನ್ನು ನೀಡುತ್ತದೆ ಈ ಹಾಲಿನಂತ ದೂದ್ ಸಾಗರ್ ಫಾಲ್ಸ್. ಪ್ರವಾಸಿಗರು ಕ್ಯಾಸರ್ಲಾಕ್ ನಿಂದ ಕಾಲ್ನಡಿಗೆ ಮೂಲಕ ಮೈದುಂಬಿ ಹರಿಯುತ್ತಿರುವ ದೂದ್ ಸಾಗರ್ ಫಾಲ್ಸ್ ಅನ್ನು ಪ್ರಕೃತಿ ಮಡಿಲಲ್ಲಿ ಕುಳಿತು ಸುಂದರ ಜಲಪಾತವನ್ನು ಸವಿಯುತ್ತಾರೆ. ಚಲಿಸುತ್ತಿರುವ ರೈಲಿನಿಂದ ಮನಮೋಹಕವಾಗಿ ಕಾಣುವ ದೂದ್ಸಾಗರ್ ಜಲಪಾತಕ್ಕೆ ತಲುಪುವುದು ಸುಲಭ ಸಾಧ್ಯವಲ್ಲದಲ್ಲದೆ ಇದ್ದರೂ ಸಹ ಸೌತ್ ವೆಸ್ಟರ್ನ್ ರೈಲ್ವೆ ವಿಭಾಗ ಪ್ರವಾಸಿಗರಿಗೆ ಪ್ರೇಕ್ಷಣೀಯ ಸ್ಥಳವನ್ನಾಗಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇಂಥ ಅಂದ ಚಂದ ಪ್ರಕೃತಿಯ ಸೊಬಗನ್ನು ಸವಿಯಲು ಯಾರಿಗೆ ತಾನೇ ಆಸಕ್ತಿ ಇರುವುದಿಲ್ಲ ಹೇಳಿ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹಾಲಿನ ನೊರೆಯಂತೆ ಉಕ್ಕುವ ಈ ದೂದ್ಸಾಗರ್ ಜಲಪಾತ, ಹಾಲಿನಂತೆ ಕಾಣುವ ಜಲವೈಭವ ನೋಡಲು ಎರಡು ಕಣ್ಣುಗಳು ಸಾಲದು. ಇಂತಹ ಸೊಬಗಿನ ತಾಣ ಈಗ ಮುಂಗಾರಿನಲ್ಲಿ ಹಚ್ಚು ಹಸಿರಿನಂತೆ ತಾಣ ಈ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕ್ಯಾಸರ್ಲಾಕ್, ದೂದ್ಸಾಗರ್.